ಕೆರಗೋಡು ಬಳಿಕ ಈಗ ಬೆಳಗಾವಿಯಲ್ಲೂ ಕೂಡ ಧ್ವಜ ದಂಗಲ್ನ ಸುದ್ದಿ ಲಭ್ಯ ಆಗ್ತಾ ಇದೆ. MK ಹುಬ್ಬಳ್ಳಿಯಲ್ಲಿ ಭಗವದ್ ಧ್ವಜವನ್ನು ತೆರವು ಮಾಡಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರ ವಿರುದ್ಧ ಆಕ್ರೋಶ ಮತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿರುವ ಘಟನೆ ಬೆಳಗಾವಿಯಲ್ಲಿ ವರದಿಯಾಗಿದೆ. ಕೆರಗೋಡುವಿನ ಧ್ವಜ ದಂಗಲ್ ವಿಚಾರ ಗೊತ್ತಿದೆ. ಅದೇ ರೀತಿಯ ಪ್ರಕರಣ ಭಗವದ್ ಧ್ವಜವನ್ನು ತೆರವು ಮಾಡಿದ್ದಾರೆ ಅಂತ ಪೊಲೀಸರ ವಿರುದ್ಧ ಹಿಂದೂ ಕಾರ್ಯಕರ್ತರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ MK ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಜೆಪಿ ನಾಯಕರು ಮತ್ತು ಹಿಂದೂ ಕಾರ್ಯಕರ್ತರು ಪಾದಯಾತ್ರೆಗೆ ಕರೆ ಕೊಟ್ಟಿದ್ದಾರೆ. ಇಡೀ ಗ್ರಾಮದಲ್ಲಿ ಭಗವದ್ ಧ್ವಜ ಕಟ್ಟುವ ಅಭಿಯಾನವನ್ನು ಕೂಡ ಅಲ್ಲಿ ಆರಂಭ ಮಾಡಲಾಗಿದೆ. ಧ್ವಜ ತೆರವು ಮಾಡಿರೋ ಸ್ಥಳದಲ್ಲೇ ಮತ್ತೆ ಧ್ವಜ ಹಾರಿಸಬೇಕು ಅನ್ನೋ ಪಟ್ಟಿಡ್ಕೊಂಡಿದ್ದಾರೆ. ದೊಡ್ಡ ಹನುಮಾನ ಮಂದಿರದ ಬಳಿ ಭಗವದ್ ಧ್ವಜವನ್ನು ಹಿಂದೂ ಕಾರ್ಯಕರ್ತರು ಹಾರಿಸಿದ್ರು, ಧ್ವಜಾರೋಹಣ ಮಾಡಲಾಗಿತ್ತು. ಆದರೆ ಆ ಧ್ವಜವನ್ನು ಕೆಳಗಿಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಆ ಆರೋಪದ ಹಿನ್ನೆಲೆಯಲ್ಲಿ ಈ ಗ್ರಾಮದಲ್ಲೂ ಕೂಡ ಪ್ರತಿ ಮನೆಗೆ ಭಗವದ್ ಧ್ವಜವನ್ನು ಕಟ್ಟುವ ಮುಖಾಂತರ ಒಂದು ದೊಡ್ಡ ಪ್ರತಿಭಟನೆ ಕರೆ ಕೊಡಲಾಗಿದೆ. ಅದಲ್ಲದೆ ಕಾಲ್ನಡಿಗ ಜಾಥಾಕ್ಕೂ ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇವತ್ತು 10:30ಕ್ಕೆ ಕಾಲ್ನಡಿಗ ಜಾಥಾಕ್ಕೆ ಆಹ್ವಾನವನ್ನು ಕೊಟ್ಟಿದ್ದು ಬಿಜೆಪಿ ಮುಖಂಡರು ಮತ್ತು ಹಿಂದೂ ಪರ ಮುಖಂಡರುಗಳು ಈ ವಿಚಾರವನ್ನು ಖಂಡಿಸ್ತಿದ್ದಾರೆ. ಮಂಜುನಾಥ್ ಪಾಟೀಲ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಮಂಜುನಾಥ್ ಪಾಟೀಲ್, ಏನಿದು ವಿವಾದ ಬೆಳಗಾವಿಯಲ್ಲಿ ಆರಂಭ ಆಗೋದಕ್ಕೆ ಕಾರಣ ಏನು? ಪ್ರಕರಣದ ಹಿನ್ನೆಲೆ ಏನು? ಪ್ರಮುಖವಾಗಿ ಏನು ಜನವರಿ 4ರಂದು ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಿತು. ಅದೇ ಸಮಯದಲ್ಲಿ MK ಹುಬ್ಬಳ್ಳಿಯಲ್ಲೂ ಸಹ ಒಂದು ಹಿಂದೂ ಧ್ವಜವನ್ನು ಹಾಕಿರ್ತಾರೆ, ಕೇಸರಿ ಧ್ವಜವನ್ನು ಹಾಕಿರ್ತಾರೆ. ಕೇಸರಿ ಧ್ವಜವನ್ನು ಹಾಕಿರ್ತಾರೆ ಅಂದ್ರೆ ಯಾವಾಗ ಕೆರಗೋಡು ಪ್ರಕರಣ ಬೆಳಕಿಗೆ ಬರುತ್ತೆ, ಕೆರಗೋಡು ಪ್ರಕರಣ ಬೆಳಕಿಗೆ ಬಂದ ನಂತರ ಅಲ್ಲಿರುವಂತಹ ಸ್ಥಳೀಯ ಪಟ್ಟಣ ಪಂಚಾಯತಿ ಆಡಳಿತಾಧಿಕಾರಿ ಏನಿರ್ತಾರೆ ಅವರು ಬಂದು ಸರ್ಕಾರದ ಆದೇಶದಂತೆ ಆ ಧ್ವಜವನ್ನ ಇಳಿಸಿ ಅಲ್ಲಿ ರಾಷ್ಟ್ರ ಧ್ವಜವನ್ನ ಇಳಿಸ್ತಾರೆ. ಅದಾದ ನಂತರ ಅಲ್ಲಿರುವಂತಹ ಗ್ರಾಮಸ್ಥರು ಏನು ಬೆಳಗಾವಿ ಜಿಲ್ಲೆ ಒಂದು ಬೈಲಹೊಂಗಲ ತಾಲೂಕಿನ MK ಹುಬ್ಬಳ್ಳಿ ಎಂಬ ಏನೊಂದು ಹಳ್ಳಿ ಇದೆ, ಆ ಹಳ್ಳಿಯಲ್ಲಿ ಈಗ ಈ ಪ್ರಕರಣ ಒಂದು ವಿವಾದಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೇಕಾಗುತ್ತೆ. ಪ್ರಮುಖವಾಗಿ MK ಹುಬ್ಬಳ್ಳಿಯಲ್ಲಿರುವಂತಹ ಹಿಂದೂ ಮತ್ತು ಬಿಜೆಪಿ ಕಾರ್ಯಕರ್ತರು ಏನಿದ್ದಾರೆ ಒಂದು ಪಟ್ಟಣ ಪಂಚಾಯತಿಗೆ ಮುತ್ತಿಗೆ ಹಾಕಿ ಆದಷ್ಟು ಬೇಗ ಒಂದು ಕೇಸರಿ ಧ್ವಜವನ್ನು ಹಾರಿಸಲೇಬೇಕು, ಇಲ್ಲದಿದ್ರೆ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಒಂದು ಆಗ್ರಹಿಸ್ತಾರೆ. ಆಗ್ರಹಿಸಿದ ತದನಂತರ ಇವತ್ತು ಬೆಳಗಿನ ಜಾವ 10 ಗಂಟೆ ಸುಮಾರಿಗೆ ಬೆಳಗಾವಿ SP ಡಾಕ್ಟರ್ ಭೀಮಾಶಂಕರ್ ಗುಳೇದವರು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿರುವಂತಹ ಏನು ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗಿರುತ್ತೆ, ಆ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾದಂತಹ ಸಮಯದಲ್ಲಿ ಅಲ್ಲಿದ್ದಂತಹ ಸಾರ್ವಜನಿಕರು ಮತ್ತು ಸ್ಥಳೀಯರನ್ನ ಕರೆದೊಂದು ಸಭೆ ಮಾಡ್ತಾರೆ. ಸಭೆ ಮಾಡಿ ಯಾವುದೇ ಕಾರಣಕ್ಕೂ ಗಲಾಟೆ ಮಾಡೋದಾಗಿರ್ಬೋದು, ಪ್ರತಿಭಟನೆ ಮಾಡೋದನ್ನು ಮಾಡಬೇಡಿ, ಈಗಾಗಲೇ ನಾವು ಸರ್ಕಾರಕ್ಕೆ ಈ ಒಂದು ಸಂಬಂಧ ಧ್ವಜವನ್ನ ನಾವು ಕೇಸರಿ ಧ್ವಜವನ್ನು ಹಾರಿಸಬೇಕಂತ ನಿಮ್ಮ ಮನವಿ ಏನಿದೆ ಆ ಮನವಿಯನ್ನ ಸರ್ಕಾರಕ್ಕೆ ತಿಳಿಸಿದ್ದೀವಿ, ಸರ್ಕಾರದ ಆದೇಶದಂತೆ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿ ಸಾರ್ವಜನಿಕರಲ್ಲಿ ಒಂದು ಮನವಿಯನ್ನು ಸಹ ಬೆಳಗಾವಿಯ ಜಿಲ್ಲಾಧಿಕಾರಿ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೇದವರು ಆ ಒಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.